ಈಗಿನ ನಟ ನಟಿಯರು ಕಲಾವಿದರಾಗಬೇಕಾದ್ರೆ ರಂಗಭೂಮಿ ಆಗ್ಬೋದು, ಕಿರುತೆರೆ ಆಗ್ಬೋದು, ಹಿರಿತೆರೆ ಆಗ್ಬೋದು, ಮಿನಿಮಮ್ ಕ್ವಾಲಿಫಿಕೇಷನ್ ಅಂತ ಏನು ಹೇಳ್ತೀವಿ, ಕನಿಷ್ಠ ಅರ್ಹತೆಗಳು ಏನೇನಿರಬೇಕು? ಬರೀ ಆಸೆ ಇದ್ದರೆ ಸಾಕು ಬಿಡುತ್ತಾ? ಆಸೆ ಇರಬೇಕು. ಆಸೆ ಇದ್ದರೆ ತಾನೇ ಅವಳಿಗೆ ಬರೋಕ್ಕೆ ಸಾಧ್ಯ. ಅದಕ್ಕೆ ಬರಬೇಕು, ಆಸೆ ಅಂತ ಇರಲೇಬೇಕು. ಆಮೇಲೆ ಶ್ರದ್ಧೆ ಇರಬೇಕು. ಶ್ರದ್ಧೆ ಅದೇ ಒಂದು ಇಂಪಾರ್ಟೆಂಟ್. ಶ್ರದ್ಧೆ, ಕಲಿಕೆಯ ಶ್ರದ್ಧೆ ಇರಬೇಕು. ಮತ್ತು ಹೇಳ್ಕೊಡ್ತಾರಲ್ಲ, ಅವ್ರಿಗೆ ಕೊಡಬೇಕಾಗಿರೋದು ಗೌರವ ಇರಬೇಕು. ಇದಿಷ್ಟಿದ್ರೆ ಒಳ್ಳೆ ನಟ ನಟಿ ಕಲಾವಿದರು ಆಗ್ಬೋದು ಅಂತ. ಅಯ್ಯೋ ಅವರೇನೋ ಹೇಳ್ಕೊಡ್ತಾರೆ, ನಮಗೆ ಹೀಗೆ ಬರೋದು, ನಾವು ಹೀಗೆ ಮಾಡೋದು ಅಂತಂದರೆ ಸ್ವಲ್ಪ ಇದಾಗುತ್ತೆ. ಇವಾಗ ಏನಾಗುತ್ತೆ ಗೊತ್ತಾ, ಬಂದವ್ರಿಗೆ ಏನಂತ ಹೇಳಿ, ನಮ್ಮ ಟಿ ವಿ ಮಾಧ್ಯಮ ಇರ್ಬೋದು, ಮತ್ತೊಂದಿರ್ಬೋದು, ಎಲ್ಲೋ ತೊಗೊಂಡೋಗಿ ಕೂರಿಸ್ಬಿಡ್ತೀರಾ ನೀವೇ. ಅವ್ರನ್ನ ಕಲಿಯೋಕ್ಕೆ ಬಿಡಲ್ಲ. ಅವ್ರ ಪಾಪ ಕಲಿಯಬೇಕು ಅಂತ ಬರ್ತಾರೆ, ನೀವು ತೊಗೊಂಡೋಗ್ಬಿಟ್ಟು ಸ್ಟಾರ್ ಮಾಡಕ್ಕೆ ಬಿಡ್ತೀರಾ, ಕಲಾವಿದನಾಗಿ ಮಾಡಲ್ಲ. ಸೊ ಅವ್ರಿಗೇನಾಗುತ್ತೆ, ನಾವು ಕಲ್ತಿದ್ದೀವಲ್ಲ ಬೇಕಾದಷ್ಟಾಯಿತು ಅಂತ ಅಂದ್ಕೊಂಡು ಪಾಪ ಅವ್ರೇನೂ ಕಲಿಯೋಕ್ಕೆ ಹೋಗಲ್ಲ. ಹಾಗಾಗಿ ಹೋಗುತ್ತೆ. ಅದೊಂದು ನಾನು ಅಂದ್ಕೊಂಡಿರೋದು. ಸೊ ಕಲಾವಿದನಾಗಿ ಕಲಿಯೋಕ್ಕೆ ಬಿಡಬೇಕು, ಅವ್ರಿಗೆ ಕಲಿಯೋಕ್ಕೆ ಬಿಡಬೇಕು ಅಂತ ನಾನು ಅನ್ಕೋತೀನಪ್ಪ. ನೀವು ಸುಮಾರು 5 ದಶಕ ಮತ್ತು ಇವಾಗ ನಾನು ಯಾರು ಎಷ್ಟು ಕೋಪ ಮಾಡಿಕೊಂಡ್ರು ಸರಿ, ಡೈರೆಕ್ಟ್ರುಗಳು ಕೋಪ ಮಾಡಿಕೊಂಡ್ರು ಸರಿ, ಕನ್ನಡನ ತಿದ್ದೋದಿಲ್ಲ ರೀ. ಕನ್ನಡ ತಿದ್ದೋದಿಲ್ಲ. ಎಷ್ಟು ಕೆಟ್ಟ ಕನ್ನಡನ ಮಾತಾಡಿಸ್ತಾರೆ. ಆದರೆ ಅವ್ರದ್ದು TRP ಜಾಸ್ತಿ ಇರುತ್ತೆ. ಏನು ಹೇಳ್ತೀರಾ ನೀವು? ಅದಕ್ಕೇನು ಮಾಡ್ತೀರಾ? ಇವಾಗ ನೀವು ಅಷ್ಟೇ ಪಷ್ಟೇ ಅನ್ನೋದನ್ನ ಎಲ್ಲಾದರೂ ಕೇಳಿದ್ದೀರಾ ನೀವು? ಹೇಳು, ಎದ್ದೇಳು, ಈ ಥರ ಎಲ್ಲ ಇದೆಯಾ? ಹೇಳು ಅನ್ನೋದಕ್ಕೆ ನಿಂಗೆ ಎಷ್ಟು ಹೇಳಿದ್ರೂ ಗೊತ್ತಾಗಲ್ಲ ಅಂತ ನಾವು ಹೇಳಬೇಕು ಅಂತಂದರೆ ಎಷ್ಟು ಹೇಳಿದ್ರೂ ಗೊತ್ತಾಗಲ್ಲ. ಅಮ್ಮ ಕೇಳ್ತಾ ಇದ್ರೆ ಕಿವಿಗೆ ಏನೋ ಇದಾಗ್ತಂಗೆ ಆಗ್ತಾ ಇರುತ್ತೆ ಅಂತೀವಲ್ಲ, ಆ ಥರ ಆಗ್ತಾ ಇರುತ್ತೆ. ಆಮೇಲೆ ಬೇರೆಯವರು ನಮ್ಮ ಭಾಷೆ ಬಗ್ಗೆ ಆಡ್ಕೋತಾರೆ ಗೊತ್ತಾ, ಇದೇನು ಹೀಗೆ ಮಾತಾಡಿಸ್ತೀರಾ ನೀವು ಅಂತಂದ್ಬಿಟ್ಟು. ಬೇರೆ ಯಾವ ಭಾಷೆಯಲ್ಲೂ ಹಂಗೆ ಮಾತಾಡೋಕ್ಕಾಗಲ್ಲ. ಇವಾಗ ಹಳ್ಳಿ ಭಾಷೆ ಅವ್ರು ಹಾಗೆ ಕಲ್ತಿರೋದು, ಅವ್ರು ಮಾತಾಡ್ತಾರೆ. ಹಳ್ಳಿ ಪದ ಮಾತಾಡಿದಾಗ ನಾವು ಹಾಗೆ ಮಾತಾಡ್ತೀವಿ ಅಲ್ವಾ? ಹೇಳು ಅಂತ ಹೇಳೋದಿಲ್ಲ, ಹೇಳಪ್ಪ ಅದೇನೈತೆ ಹೇಳು ಅಂತೀವಿ ಅಲ್ವಾ? ಅದಕ್ಕೆ ಅದರದ್ದೇ ಆದ ಸೊಗಡುಗಳಿರುತ್ತೆ. ಅದನ್ನು ನಾವು ಈ ಥರ ಇದಕ್ಕೆ ಬಂದಾಗ, ಆ ಪಾತ್ರಕ್ಕೆ ಬಂದಾಗ ನ್ಯಾಯ ಸಲ್ಲಿಸಬೇಕು ಅಂದರೆ ಫಸ್ಟು ಭಾಷೆ ಕಲ್ತ್ಕೋಬೇಕು. ಅದನ್ನು ಸರಿ ಮಾಡಬೇಕು. ಅಸೋಸಿಯೇಟ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಸಂಭಾಷಣೆಕರಾಗಿರ್ಬೋದು, ಯಾರಾದರೂ ಆಗಿರ್ಬೋದು, ಅದನ್ನು ಸರಿ ಮಾಡಬೇಕು. ಇಲ್ಲ ಅದು ತೆಗೆದು ಬಾರಿಸ್ಬೇಕು. ನನ್ನ ಕೇಳಿದ್ರೆ ನಿಜವಾಗ ಅವಾಗ ನಾವೆಲ್ಲ ಹೊಡೆಸ್ಕೊಂಡೇ ನಾವು ಬಂದಿರೋದು. ನಾನು ಹೇಳಿದ್ನಲ್ಲ, ವಿ ನಾರಾಯಣ ಸ್ವಾಮಿಯವರು ಅಂತ ಇದ್ದರು ಅಂತ. ಐತಿಹಾಸಿಕ ಕನ್ನಡ ಹೇಗೆ, ಪೌರಾಣಿಕ ಕನ್ನಡ ಹೇಗೆ, ಸಾಮಾಜಿಕದ್ದು ಹೇಗೆ ಅಂತ ಎಲ್ಲ ನಮಗೆ ತಿದ್ದಿ ಹೇಳಿದ್ರು ಅಂತ ಮಹಾತ್ಮರು ಇರೋದಕ್ಕೆ ನಮಗೆ ಗೊತ್ತಾಗ್ತಾ ಇತ್ತು. ಇಲ್ಲಾಂದರೆ ನಾವು ಹೀಗೆ ಹೇಳ್ತಾ ಇದ್ವೋ ಏನೋ ಗೊತ್ತಿಲ್ಲ. ಅಂಥ ಮಹಾತ್ಮರು ಗುರುಗಳಿದ್ರು. ಈಗ ಅಂಥ ಗುರುಗಳು ಇದ್ದಾರೆ ಅಂತ ಹೇಳ್ತಿರೋ, ಅಂಥ ಹುಡುಗರು ಇದ್ದಾರೆ ಅಂತ ಹೇಳ್ತಿರೋ? ಅದೇ ಅವ್ರ ಗುರುಗಳಿಗೆ ಗೊತ್ತಿದ್ರು ಸರಿ ಮಾಡಲ್ವಲ್ಲ. ಏನಂದರೆ ಇಲ್ಲಿ ಸಮಯ ಅಷ್ಟೇ, ಸಮಯ ಇಂಪಾರ್ಟೆಂಟು. ನಾನು ಈ ಸಮಯದಲ್ಲಿ ಇಷ್ಟು ನಾನು ಮಾಡಿಕೊಡ್ಬೇಕು. ಅದು ಹೇಗಾದರೂ ಬರಲಿ. ಕತೆ ಚೆನ್ನಾಗಿರುತ್ತೆ, ಚೆಂದಾಗಿರೋ ಡೈರೆಕ್ಷನ್ ಇರುತ್ತೆ, ಚೆನ್ನಾಗಿರೋ ನಟರು ಇರ್ತಾರೆ, ಕಲಾವಿದರಿದ್ದಾರೆ, ಎಲ್ಲ ಇದ್ದಾರೆ. ಭಾಷೆ ನಮಗೆ TRP ಇದೆಯಲ್ಲ, ಚೆನ್ನಾಗಿದೆಯಲ್ಲ, ಮಾನದಂಡ ಅಷ್ಟೇ. ಮಾನದಂಡನೇ TRP. ನೀವು ಭಾಷೆ ಬಗ್ಗೆ ಹೇಳ್ತಾ ಇದ್ರಿ, ಅದಕ್ಕೆ ರಾಜ್ಕುಮಾರ್ ಅವ್ರನ್ನ ಉದಾಹರಣೆ ಕೊಟ್ರಿ. ಅವನ ಮನೆಗೆ ಹೋದರೆ ನಿಜವಾಗ್ಲೂ ಆ ಸೊಗಡನ್ನ ಉಳಿಸ್ಕೋಬೇಕು, ನಮ್ಮ ತನನ ಉಳಿಸ್ಕೋಬೇಕು. ಅವ್ರ ಮನೆಗೆ ಹೋಗ್ಲಿ, ಅವ್ರು ಮಾತಾಡೋದು ಏನಪ್ಪ ಅದ್ಯಾಕಪ್ಪ ಕುಂತ್ಕಪ್ಪ ಹಾಗೆ ಮಾತಾಡೋರು. ಅವರು ಜಮಾಯಿಸ್ಬಿಡೋಣ ಈ ಥರ ಎಲ್ಲ ಮಾತಾಡೋರು. ಅದು ಕೇಳೋಕೆ ಒಂಥರ ಆನಂದ ಆಗೋದು. ಅದೇ ಅವ್ರ ಪಾತ್ರಗಳು ಇವಾಗ ಬಂದ್ಬಿಟ್ಟು ಹಿರಣ್ಯಕಶಿಪ ಪಾತ್ರದಲ್ಲಿ ಅದ್ಯಾಕಪ್ಪ ಕುಂತ್ಕಪ್ಪ ಅಂತ ಹೇಳ್ತಾರಕ್ಕಾಗತ್ತಾ? ಹೇಗೆ ಮಾತಾಡೋರು ಅದು ಅಲ್ವಾ? ಯಾರು ನಾನು ಕಶ್ಯಪ ಬ್ರಹ್ಮನ ಮಗ ಅಂತೆಲ್ಲ ಹೇಳ್ತಾರಲ್ಲ, ಆ ಒಂದು ಗತ್ತು, ಆ ಪಾತ್ರನೇ ಅವ್ರಾಗ್ಬಿಡ್ತಾಯಿದ್ರು ನೋಡಿ. ಅದನ್ನು ಯಾಕೆ ಕಲಿಯಲ್ಲ ಇವರು? ಆಮೇಲೆ ಅಣ್ಣ ತಂಗಿ ಅನ್ನೋ ಸಿನಿಮಾದಲ್ಲಿ ಸರೋಜಾದೇವಿ ಮತ್ತು ರಾಜ್ಕುಮಾರ್ ಅವರು, ಆಮೇಲೆ ಅಯ್ಯೋ ಬನ್ನಿ ಅಂದರೆ ಅಯ್ಯೋ ಬೇಡ, ಅಯ್ಯೋ ಬಾ ಪರವಾಗಿಲ್ಲ ಅಂದರೆ ಅಯ್ಯೋ ಬೇಡ ಅಂತ ಇವರು. ಎಷ್ಟು ಚೆನ್ನಾಗಿರೋದು ಅಂದರೆ ಆ ಮುಗ್ಧತೆ, ಆ ಹಳ್ಳಿ ಪಾತ್ರಕ್ಕೆ ಬೇಕದು. ಅದೇ ಥರದ್ದು ಮೈಲಾರಿ ಅಂತ ಮಾಡ್ತಾರಲ್ಲ ಬಂಗಾರದ ಪಂಜರದಲ್ಲಿ, ಅದನ್ನು ಎಷ್ಟು ಅಲ್ವಾ? ಆ ಡೈರೆಕ್ಟ್ರುಗಳು ಹಂಗೆ ಅವರನ್ನು ಮೋಲ್ಡ್ ಮಾಡ್ತಾಯಿದ್ರು. ಒಂದೊಂದು ಕಲಾವಿದರನ್ನು ಸುಮ್ಮನೆ ಬಿಟ್ಬಿಡ್ತಾ ಇಲ್ಲ. ನೀವು ಹೇಳಿದ್ದಕ್ಕೆಲ್ಲ ನಾವು ಸಹಿ ಅಂತ ಏನು ಬಿಡ್ತಾ ಇರಲಿಲ್ಲ. ನನಗೇನು ಬೇಕೋ ಅದನ್ನು ತಗೋತಾ ಇದ್ರು. ಪುಟ್ಟಣ್ಣ ಅವರಾಗಿರ್ಬೋದು, ಪುಟ್ಟಣ್ಣ ಅವರ ನನಗೆ ಒಂದು ಜ್ಞಾಪಕ ಬರೋದು ಕರುಳಿನ ಕರೆ. ಅದರಲ್ಲಿ 5 ಜನ ಹೆಣ್ಮಕ್ಳು ರಾಮಚಂದ್ರ ಶಾಸ್ತ್ರಿಗಳಿಗೆ.
ಅದರಲ್ಲಿ ಅವನು ಏನು ಹೆಣ್ಣು ನೋಡೋಕ್ಕೆ ಅವಾಗ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಗಂಡಿನ ಮನೆಗೆ ಹೋಗ್ಬಿಟ್ಟು ತೋರಿಸೋದು. ಅವನು ನಾನು 5 ಜನನೂ ಮದುವೆ ಮಾಡ್ಕೋತೀನಿ ಅಂತ ಹೇಳ್ತಾನೆ. ಅವಾಗ ಅವಳು ಸಿಟ್ಟು ಬಂದು ಅವಳು ಏನೋ ಹೇಳ್ತಾಳೆ, ನಿನ್ನ ಮನೆ ಬೇಕಾದ್ರೆ ನಾವು ಸಾಕ್ತೀವಿ ಅಂತಂದ್ಬಿಟ್ಟು ಏನೋ ಹೇಳಿದಾಗ ಅದು ಅವ್ರು ಹೇಳ್ಕೊಟ್ಟಿದ್ರು ನನಗೆ ಪುಟ್ಟಣ್ಣವರು. ನಾನು ಅದರ ಹೇಳಿದೆ. ಆಮೇಲೆ ಅವರು ನನ್ನ ಡೈಲಾಗ್ ಹೇಳ್ತೀನಿ ಚೆನ್ನಾಗಿ, ಏನು ಗೊತ್ತಾಯಿತು. ಆಮೇಲೆ ಹಿಂಗೆ ಹೆಗಲ ಮೇಲೆ ಕೈ ಹಾಕ್ಕೊಂಡು ನಾನು ಮಾಡಿದ್ದು ಅಷ್ಟೇ, ಕೈ ಹಾಕ್ಕೊಂಡು ಇದು ನಿನ್ನ ಜೀವನದಲ್ಲೇ ಆದರೆ ಹೇಗೆ ಮಾಡ್ತೀಯ ನೀನು, ಹೇಗೆ ಅನಿಸುತ್ತೆ ನಿನಗೆ, ಆ ಥರದ್ದೆಲ್ಲ ತಲೆಗೆ ತುಂಬಿ ನಾನು ಅಲ್ಲೋಗಿ ಕೂತ್ಕೊಂಡಾಗ ನನಗೆ ಆ ಪಾತ್ರ ನಾನು ಸೊ ಅದನ್ನು ತುಂಬೋರು ಕಲಾವಿದರಿಗೆ. ಸೊ ಎಷ್ಟು ಖುಷಿ ಆಗ್ತದೆ. ಒಂದು ಚಿಕ್ಕ ಪಾತ್ರ ಇರ್ಬೋದು ಆ ಥರ ಇವಾಗ ಎಷ್ಟೋ ಸಿನಿಮಾಗಳಲ್ಲಿ ಒಂದು ಶಾರ್ಟ್ ಬಂದು ಹೋಗೋರು ಕೂಡ ಕೊನೆವರೆಗೂ ಜ್ಞಾಪಕ ಇರ್ತಾರೆ. ಆ ಥರ ಸಿನಿಮಾಗಳಲ್ಲೂ ನಾನು ಆ್ಯಕ್ಟ್ ಮಾಡಿದ್ದೀನಿ. ಸುಮ್ಮನೆ ಜಸ್ಟ್ ಒಂದು ಶಾರ್ಟ್ ಅಷ್ಟೇ. ಸೊ ಗೊತ್ತಾ, ಆ ಥರ ಆಗಬೇಕು ಅಂತ. ನೀವು ಚೆನ್ನಾಗಿ ಮಾಡ್ತೀರಾ, ನೋಡೋಕ್ಕೆ ಚೆನ್ನಾಗಿದ್ದೀರಾ, ಎಲ್ಲ ಇದೆ, ಎಲ್ಲ ಮಾಡಿದ್ದೀರಾ, ನಿಮ್ಮ ಭಾಷೆ ಕೇಳಿದ ತಕ್ಷಣ ಅಪ್ಪ ದೇವ್ರೇ ಅಂತ. ನಾವು ಬೇರೆ ಯಾರೋ ಬಂದಿರ್ತಾರೆ, ಇವಾಗ ನಮ್ಮ ಮನೆಗೆ ಬೇರೆ ಯಾರೋ ಬಂದಿರ್ತಾರೆ, ಬೇರೆ ಭಾಷೆಯವ್ರು ಬಂದಿರ್ತಾರೆ, ಇದೇ ನಿಮ್ಮ ಕನ್ನಡ ಭಾಷೆ ಹೀಗಿದೆಯಾ ಅಂತ ಅಂದ್ಬಿಡ್ತಾರೆ. ಯಾರು ಕೇಳಲ್ವಾ ಅಂತಂತಾರೆ. ಎಷ್ಟು ಹಿಂಸೆ ಆಗುತ್ತೆ ಗೊತ್ತಾ. ಅದಕ್ಕೆ ಹೇಳೋದು, ಸ್ವಲ್ಪ ಭಾಷೆ ಬಗ್ಗೆ ಒಂದು ಇದು ಕೊಡಿ, ಗಮನ ಕೊಡಿ ಅಂತ ಹೇಳ್ತೀವಿ. ಏನು ಕೇಳಿಸ್ಕೊಳ್ಳಲ್ಲ ರೀ, ಯಾರು ಕೇಳಿಸ್ಕೊಳ್ಳಲ್ಲ. ನಮಗೆ TRP ಒಂದಿದ್ದರೆ ಸಾಕು ಅಂತಂದರೆ ಏನು ಮಾಡೋಕ್ಕಾಗಲ್ಲ ಅಷ್ಟು. ಒಬ್ಬ ಕಲಾವಿದ ಇನ್ನೊಬ್ಬ ಕಲಾವಿದರನ್ನ ಮೆಚ್ಕೊಳ್ತಕ್ಕಂಥದ್ದು ಮತ್ತು ಅವ್ರ ಬಗ್ಗೆ ಒಳ್ಳೆ ಮಾತಾಡ್ತಕ್ಕಂಥದ್ದು ಈಗಿನ ಕಾಲದಲ್ಲೂ ಇದೆ ಅಂದರೆ ಅದು ನಿಮ್ಮಂಥವರಿಂದ ಮಾತ್ರ ಸಾಧ್ಯ ಆಗುತ್ತೆ. ರಾಜ್ಕುಮಾರ್ನ ನೀವು ನೆನೆಸ್ಕೊಂಡ್ರಿ, ರಾಜ್ಕುಮಾರ್ ಕೂಡ ಅಯ್ಯೋ ನೆನೆಸ್ಕೊಳ್ತಾರೆ. ಹೌದು. ಹೇಗೆ ನಿಮ್ಮಿಬ್ಬರ ಎರಡು ಕುಟುಂಬಗಳ ನಡುವೆ ಆ ರೀತಿ ಪ್ರೀತಿ ಅನ್ಯೋನ್ಯತೆ ಹೇಗೆ ಬೆಳೆಯೋಕ್ಕೆ ಸಾಧ್ಯ? ಅಂದರೆ ಅವ್ರ ಇಡೀ ಕುಟುಂಬ ಸುಬ್ಬಯ್ಯನಾಯ್ಡು ಅವ್ರ ಕಂಪ್ನಿಲಿ ಇದ್ದಿದ್ದು. ಅವ್ರ ತಂದೆ ತೀರ್ಕೊಂಡ್ಮೇಲೆ, ಅವ್ರ ತಂದೆನೂ ಇದ್ರಂತೆ. ಅವ್ರ ತಂದೆ ತೀರ್ಕೊಂಡ್ಮೇಲೆ ಅವರು ಶಾರದಮ್ಮ ರಾಜ್ಕುಮಾರ್ ಅವ್ರ ತಂಗಿ ಸುಬ್ಬಯ್ಯನಾಯ್ಡು ಅವ್ರನ್ನ ಅಪ್ಪಾಜಿ ಅಂದ್ಬಿಟ್ಟು ಅವರ ಹೊಟ್ಟೆ ಇಟ್ಕೊಂಡೇನೆ ಅವ್ರು ಮಲ್ಕೋತಾ ಇದ್ದಿದ್ದಂತೆ. ಅಪ್ಪಾಜಿ ಅಂತಂದ್ಬಿಟ್ಟು ಆ ಥರ ಸಾಕಿದವರು. ಆಮೇಲೆ ವರ್ಧಣ್ಣ ಅವ್ರು ಹೇಳ್ತಾ ಇದ್ರು, ನಮಗೆ ಯಾವ ಪಾತ್ರ ಮಾಡಬೇಕು, ಎಲ್ಲರೂ ಪ್ರತಿದಿನ ಅದು 100 ಶೋ ಆಗಲಿ ಪ್ರತಿದಿನ ನಾಟಕ ನೋಡಬೇಕು. ಸಹ ಕಲಾವಿದರು, ಅಯ್ಯೋ ನನ್ನ ಪಾತ್ರ ಇಲ್ಲ ಇವತ್ತು, ನಾನು ಎಲ್ಲಾದರೂ ಹೋಗ್ಬೋದು, ಆ ಥರ ಇಲ್ಲ. ಅಲ್ಲಿ ಕೂತ್ಕೊಂಡು ನೋಡಬೇಕು. ಯಾರು ಕೈ ಕೊಡ್ತಾರೋ ಇಲ್ಲ ಯಾರಿಗೋ ಕಾಯಿಲೆ ಬರುತ್ತೆ, ಅವಾಗ ನೀವು ರೆಡಿಯಾಗಿರ್ಬೇಕು ಆ ಪಾತ್ರಕ್ಕೆ. ಅಲ್ಲಿ ಲಿಸ್ಟ್ ಹಾಕ್ಬಿಡೋರಂತೆ. ಪ್ರತಿದಿನ ಸಂಜೆ ಬಂದು ನನ್ನ ಪಾತ್ರ ಯಾವುದು ಅಂತ ನೋಡಿಕೊಂಡು ಆಮೇಲೆ ಬಣ್ಣ ಹಚ್ಕೋಬೇಕಾಗಿತ್ತಂತೆ. ವರ್ಧಣ್ಣ ಹೇಳ್ತಾ ಇದ್ದಿದ್ದು ಅಲ್ವಾ. ಸೊ ಎಲ್ಲರೂ ಎಲ್ಲ ಮಾತು, ಎಲ್ಲ ಹಾಡುಗಳು ಹಾಗೆ. ನಮ್ಮ ಇವರು ಕಂಪನಿಲಿ ಇರಬೇಕಾದ್ರೆ ಭಕ್ತ ಅಂಬರೀಷ ನಾಟಕದಲ್ಲಿ ಇನ್ನೊಬ್ಬರು ಯಾರೋ ಸಹ ಕಲಾವಿದ ಸುಬ್ಬಯ್ಯನಾಯ್ಡು ಅವರಷ್ಟೇ ಸುಂದರವಾಗಿದ್ರಂತೆ. ಅವರನ್ನು ತುಂಬ ಸುಂದರ ನಮ್ಮ ಮಾವ ಅಲ್ವಾ. ಸೊ ಅವ್ರೇನು ಮಾಡಿದ್ರು, ಇನ್ನು ಹೆಚ್ಚು ಸಂಬಳ ಕೊಡ್ತೀವಿ ಅಂತ ಬೇರೆ ಕಂಪನಿಯವರು ಕರ್ಸ್ಕೊಂಡ್ಬಿಟ್ಟಿದ್ದಾರೆ. ಸೊ ಸಾಯಂಕಾಲ ನಾಟಕ ಆಗಬೇಕು, ಏನು ಮಾಡೋದು ಅಂದಾಗ ಇವರು ತಬಲಾ ಮಾಸ್ಟ್ರು ಯಾರು ಅವ್ರು ಹೇಳಿದ್ರಂತೆ, ನಮ್ಮ ಮುತ್ತರಾಜು ಇದ್ದಾರಲ್ಲ ಅವ್ರು ಮಾಡ್ತಾರೆ ಅಂತ ಅಂದ್ಬಿಟ್ಟು. ಮುತ್ತರಾಜಿಗೆ ಬರುತ್ತೇನೋ, ಹಾಡೆಲ್ಲ ಬರುತ್ತೇನೋ, ಬರುತ್ತೆ ಅಣ್ಣ, ಅವನು ಕೇಳಿಸ್ಕೊತಾನೆ ಗುನ್ಗಿಸ್ತಾ ಇರ್ತಾನೆ, ನಂಗೆ ಗೊತ್ತು ಅಂತಂದಾಗ ಹೌದಾ ಅಂದರೆ ಮಾಡಿದ್ರು. ಮುತ್ತರಾಜು ನೀನು ಮಾಡಪ್ಪ ಅಂತ ಹೇಳಿದ ಕೂಡಲೇ ಮಾಡಿದ್ರಂತೆ. ಅಷ್ಟು ಹೆಸರು ಬಂತಂತೆ ಅವ್ರಿಗೆ, ನೋಡೋಕ್ಕೂ ಎಷ್ಟು ಚಂದ ಇಬ್ಬರೂ. ಸೊ ಹಾಗೆ ಆ ಥರ ಆಗಿ ರಾಜ್ಕುಮಾರ್ ಅವ್ರಿಗೆ ಆ ಪಾತ್ರ ಸಿಕ್ಕಿದ್ದು. ಅದೇ ವ್ಯಕ್ತಿ ಇದ್ದಿದ್ದರೆ ಅವ್ರಿಗೆ ಸಿಗ್ತಾ ಇರಲಿಲ್ಲ. ಕೊನೆಗೂ ಅವರು ಕೊನೆ ದಿನದವರೆಗೂ ಭಕ್ತ ಅಂಬರೀಷ ನಾನು ಮಾಡಬೇಕು ಅಂತ ಆಸೆ. ನೋಡಿ ಇವರು ಸುಬ್ಬಯ್ಯನಾಯ್ಡು ಅವರು ಮಾಡಿಲ್ಲ, ಭಕ್ತ ಅಂಬರೀಷ ಸಿನಿಮಾ ಮಾಡಿಲ್ಲ. ಸುಬ್ಬಯ್ಯನಾಯ್ಡು ಅವ್ರು ಮಾಡಿದಷ್ಟು ಸಿನಿಮಾ ಎಲ್ಲ ಪೂರ್ತಿ ಇವ್ರು ಮಾಡಿದ್ದಾರೆ. ಅಂಬರೀಷ್ ಆಗಿರ್ಬೋದು, ಸತ್ಯ ಹರಿಶ್ಚಂದ್ರ ಆಗಿರ್ಬೋದು, ಭೂ ಕೈಲಾಸ. ನಮ್ಮ ಮಾವನವರು ತೆಲುಗು ಮತ್ತು ಕನ್ನಡ ಎರಡರಲ್ಲೂ ಮಾಡಿದ್ರು ಭೂ ಕೈಲಾಸ. ಇವಾಗಲೂ ಇದರ ಟಿ ವಿಲಿ ಹಾಕ್ತಾ ಇರ್ತಾರೆ, ತೆಲುಗು ಚಾನಲಲ್ಲಿ ಹಾಕ್ತಾ ಇರ್ತಾರೆ. ನಮ್ಮ ಕನ್ನಡದಲ್ಲಿ ಏನೂ ಇದು ಮಾಡಿಲ್ಲ, ಅದನ್ನು ಇಟ್ಕೊಂಡೇ ಇಲ್ಲ. ಸೊ ಎಲ್ಲನೂ ಮಾಡಿದ್ದಾರೆ. ಬೇಡರ್ ಕಣ್ಣಪ್ಪ ಅದು ಮಾಡಿದ್ದಾರೆ ನಮ್ಮ ಮಾವ ಎಲ್ಲ. ಕಬೀರನ್ನು ಮಾಡಿದ್ರು ರಾಜ್ಕುಮಾರ್ ಅವರು ಅಂದ್ಕೊತೀರಿ ಅಲ್ಲ, ಭಕ್ತ ಕಬೀರ್ ಅದನ್ನು ಕೂಡ ಎಲ್ಲ ಮಾಡಿದ್ದಾರೆ. ಇದೊಂದು ಅವರು ಮಾಡೋಕ್ಕಾಗಿಲ್ಲ, ಇವರು ಮಾಡೋಕ್ಕಾಗಿಲ್ಲ. ಬಟ್ ಎಷ್ಟು ಸರಳವಾಗಿತ್ತು ಅಂತಂದರೆ ಅವ್ರ ಭಾಷೆ. ಅಂಬರೀಷದಲ್ಲಿ ಅವಾಗಲೇ ತುಂಬ ಹತ್ತಿರವಾಗಿ, ಜೀವನಕ್ಕೆ ಹತ್ತಿರವಾಗಿತ್ತು. ಕ್ಲಿಷ್ಟ ಅನ್ನೋ ಪದನೇ ಇರಲಿಲ್ಲ ಅಲ್ಲಿ. ಅಯ್ಯೋ ಇದನ್ನು ಹೇಳೋಕ್ಕಾಗಲ್ಲಪ್ಪ, ಇದನ್ನು ಮಾತಾಡೋಕ್ಕಾಗಲ್ಲ, ಆ ಥರ ಇರಲಿಲ್ಲ.
ಅವ್ರ ಹಾಡುಗಳಿದ್ರು ಏನು ಬೇಡ್ರ ಕಣ್ಣಪ್ಪಲ್ಲಿ ಅಪ್ಪ ಸಿಕ್ಕ ನಮ್ಮ ಕಣ್ಣಪ್ಪ ಸಿಕ್ಕ ನಮ್ಮ ಕಪ್ಪೆ ನುಂಗಿದ ಹಾವಿನ ಹಾಗೆ ತೆಪ್ಪಗೆ ಕುಂತ ನಮ್ಮ ಮೂಕಪ್ಪನ ನೋಡೆ ಅಮ್ಮ. ಇದು ಈಶ್ವರನ್ಗೆ ಹೇಳೋದು. ಅಪ್ಪನ ಹುಡ್ಕೊಂಡು ಹೋಗ್ತಾನೆ, ಅವ್ನು ಬೇಟೆಗೆ ಹೋಗಿರ್ತಾನೆ, ಅವನು ಕಣ್ಣಪ್ಪ ಬಂದೇ ಇರಲ್ಲ, ಅವಾಗ ಅವನ ಮಗ ಹಾಡೋದು ಅಪ್ಪ ಸಿಕ್ಕ ನಮ್ಮ. ಎಷ್ಟು ಸರಳವಾಗಿದೆ ರೀ, ಬೇರೆ ಥರ ಇದೆಯಾ? ಇಷ್ಟು ನಮ್ಮ ಮಾವನವ್ರ ಕಾಲದಲ್ಲಿ ಇಷ್ಟು ಇದು ಅಂತ ಅಂದ್ಬಿಟ್ಟು ನಮಗೆ ಅಪ್ಪ ನನಗಂತೂ ಎಷ್ಟು ಅವ್ರದ್ದು ಭಾಷೆನೇ ಅಷ್ಟು ಚಂದ, ಪೌರಾಣಿಕ ಥರ ಇರುತ್ತೆ ಇದೆಲ್ಲ. ಅಯ್ಯೋ ಬಿಡಿ, ಎಷ್ಟು ಸಾಧನೆ ಮಾಡಿದ್ದಾರೆ ಇದಕ್ಕೆ. ಮತ್ತು ನಮ್ಮ ನಾಗೇಂದ್ರರಾವ್, ನಾಗೇಂದ್ರರಾವ್ ಅವರು, ಅಯ್ಯೋ ಎಂಥ ಕಲಾವಿದರು. ಆವಾಗಲೇ ಅವರು ಜಮಿನಿ ಪಿಕ್ಚರ್ಸಲ್ಲಿ ವಿಲ್ಲನ್ ಪಾತ್ರ ಮಾಡಿ ಅಪೂರ್ವ ಸಹೋದರರುಗಳಂತ ಸಿನಿಮಾ ಅದನ್ನು ಮಾಡಿ, ಸೊ ತುಂಬ ಹೆಸರು ನಮ್ಮ ಮಾವನವ್ರಿಗಿಂತ ಮುಂಚೆನೇ ಹೆಸರು ಮಾಡಿದ್ರು ಅವರು. ನಾಗೇಂದ್ರರಾವ್ ಅವ್ರು ಬಂದು ತಾಂತ್ರಿಕತೆಯನ್ನೆಲ್ಲ ಅವ್ರು ನೋಡ್ಕೊತಾ ಇದ್ದಿದ್ದು, ಇವರು ಸ್ಕ್ರಿಪ್ಟು, ಭಾಷೆ, ಇದು ಆ್ಯಕ್ಟಿಂಗು ಎಲ್ಲ ಸುಬ್ಬಯ್ಯ ನಾಯ್ಡು ಅವ್ರು ನೋಡ್ಕೊತಾ ಇದ್ದಿದ್ದಂತೆ. ಇಬ್ಬರು ಪಾರ್ಟ್ನರ್ ಆಗಿದ್ದರು ಸಾಹಿತ್ಯ ಸಾಮ್ರಾಜ್ಯ ನಾಟಕ ಮಂಡಳಿಗೆ. ಬಟ್ ರಾಜ್ಕುಮಾರ್ ಕೊನೆವರೆಗೂ ಸುಬ್ಬಯ್ಯ ನಾಯ್ಡು ಕಂಪನಿ ಅಂತ ಕರಿತಾ ಇದ್ರು. ಹೌದು, ಕೃತಜ್ಞತೆ ಅವರಲ್ಲಿತ್ತು. ಅಯ್ಯೋ, ಈ ಮನೆಗೆ ಬರ್ಬೇಕಂದ್ರೂ ಚಪ್ಪಲಿನ ಹೊರಗಡೆ ಬಿಟ್ಟು ಬಾಗಿಲಿಗೆ ನಮಸ್ಕಾರ ಮಾಡಿಕೊಂಡು ಒಳಗಡೆ, ಯಾಕಂದರೆ ನನಗೆ ಅನ್ನ ಕೊಟ್ಟಿದ್ದು ಮನೆ, ಇದು ಅನ್ನ ಕೊಟ್ಟಿದ್ದು ಮನೆ. ನನ್ನ ಮಗನಿಗೆ ಚಿಕ್ಕ ಯಜಮಾನ್ರೆ ಅಂತಲೇ ಕರಿತಾ ಇದ್ದಿದ್ದು, ಮತ್ತು ಅಣ್ಣ ಎಲ್ಲರೂ ಯಾರಾದರೂ ಹಿರಿಯರು ಬಂದು ಅಂದರೆ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ತಾರೆ, ಅವ್ರಿಗೆ ಯಾರಾದರೂ ಆಗಿರ್ಬೋದು. ಆಮೇಲೆ ಯಾರಾದರೂ ಸಿಕ್ಕರೆ ನಮಸ್ಕಾರ ಅಪ್ಪ ಅಂತ ಇವರೇ ಹೇಳ್ತಾರೆ. ಅವನು ಸುಮ್ಮನೆ ಹೊಟ್ಟೋದ ಅಂದರೆ ಅವ್ನು ಕರೆದು ಬೈದು ಬಾಯಲ್ಲಿ ನಾನು ಹಿಂಗೆ ನಮಸ್ಕಾರ ಮಾಡಿದೆ ತಾನೆ, ನೀನು ಅದಕ್ಕೆ ನೀನು ನಮಸ್ಕಾರ ಮಾಡಬೇಕಲ್ವಾ ಅಂತ ಹೇಳೋರು, ಹಂಗೆ ಮಾಡೋರು. ಲೋಕೇಶ್ ಅವ್ರು ಹಂಗಲ್ಲ, ನಮಸ್ಕಾರನೂ ಮಾಡ್ತಾರಲ್ಲ, ನಮಸ್ಕಾರ ಅಂತ ಹೊಟ್ಟೋಗ್ಬಿಡೋರು ಹಾಗೆ. ಆಮೇಲೆ ಅವ್ರಿಗೆಲ್ಲ ಕಾಲಿಗೆ ನಮಸ್ಕಾರ ಮಾಡೋರು. ಆಮೇಲೆ ಒಂದ್ಸಲಿ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು, ಆವಾಗ ಅಣ್ಣನಿಗೆ ನಾನು ನಮಸ್ಕಾರ ಅಣ್ಣ, ನಮ್ದು ಇವತ್ತು ಮದುವೆ ದಿನ, ನಮಸ್ಕಾರ ಮಾಡ್ತಿದ್ದೀನಿ ಅಣ್ಣ ಅಂತ ಅಂದ್ಬಿಟ್ಟು ಕಾಲಿಗೆ ನಮಸ್ಕಾರ ಮಾಡಿದೆ. ಆಮೇಲೆ ಲೋಕೇಶ್ ಅವ್ರ ಪಕ್ಕದಲ್ಲಿ ನಮಸ್ಕಾರ ಮಾಡಿರಿ ಅಂತ ನಮಸ್ಕಾರ ಮಾಡಿದ್ರು. ಲೋಕೇಶ್ ಅವ್ರಿಗೆ ಇದೆಲ್ಲ ಇಷ್ಟ ಇಲ್ಲ ಅಲ್ವಾ ಅಂತ ಅನ್ನೋರು. ಅವರು ಅದೇ ಅವ್ರು ಯಾರಿಗಾದರೂ ನಮಸ್ಕಾರ ಮಾಡ್ತಾರೆ. ಎಷ್ಟು ಅದು ಹೇಗೆ ಸಾಧ್ಯ ಅಂತ. ಒಂದು ಕಲಾವಿದ ಅಂದರೆ ಒಂದು ಇದು ಇರುತ್ತೆ ಅಲ್ವಾ, ಒಂದು ಜಂಬ ಅದು ಇದು, ನಾನು ಕಲಾವಿದ ಅಂತ ಒಂದು ಇಮೇಜ್ ಇರುತ್ತೆ, ಒಂದು ಜನಪ್ರಿಯತೆ ಇರುತ್ತೆ. ಇವರಂತೂ ನಾವು ನೋಡೇ ಇಲ್ಲ. ಈಗಿನ ಕಲಾವಿದರು ರಾಜ್ಕುಮಾರ್ ಅವ್ರ ಗುಣಗಳನ್ನ, ಲೋಕೇಶ್ ಅವ್ರ ಗುಣಗಳನ್ನ ಎಷ್ಟು ಮಟ್ಟಿಗೆ ಅಳವಡಿಸ್ಕೋಬೇಕು ಅಂತ ಅನ್ಸುತ್ತೆ ನಿಮಗೆ? ಅಳವಡಿಸ್ಕೊಂಡ್ಬಿಟ್ರೆ ಇನ್ನೂ ಎಷ್ಟು ಎತ್ತರಕ್ಕೆ ಬೆಳೆದು ಬಿಡ್ತಾರೋ ಏನೋ ಅಷ್ಟು. ನಾವು ಒಳ್ಳೆ ಉನ್ನತ ಸ್ಥಿತಿಗೆ ಹೋಗ್ತಾ ನಮ್ಮ ತಲೆ ಕೆಳಗಡೆ ನೋಡ್ತಾ ಇರ್ಬೇಕಂತೆ, ಹಾಗಂತ ಹಿರಿಯರು ಹೇಳ್ತಾರೆ ಅಲ್ವಾ. ವಿನಯ, ವಿಧೇಯತೆ ಅದೆಲ್ಲ ಅದು ಜಾಸ್ತಿ ಆಗಬಾರ್ದು, ಅತಿ ವಿನಯ ಅಂತ ದುರ್ತ ಲಕ್ಷಣ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ವಿನಯ, ವಿಧೇಯತೆ, ಅದು ನೀವೆಲ್ಲ ಹೊಗಳ್ತೀರಾ ನನ್ನ ಅದೆಲ್ಲ ಮಾಡ್ತಂದಾಗ ನಾನು ವಿನಮ್ರಳಾಗಿ ನಾನು ಅದನ್ನು ಸ್ವೀಕರಿಸ್ಬೇಕು. ಏನಿದೆಲ್ಲ ಅಂತಂದರೆ ನೆಕ್ಸ್ಟ್ ಅದು ಅಣ್ಣ ಅವ್ರು ಹೇಳ್ತಿದ್ರು, ಒಂದು ಯಾವುದೋ ಅನುಕೂಲಕ್ಕೊಬ್ಬ ಗಂಡ ಅಂತ ನಾವು ಸಿನಿಮಾ ಮಾಡಿದಾಗ ಅವ್ರು ಹೇಳೋರು, ಅಣ್ಣ ನನಗೆ ಇದು ಮಾಡೋಕ್ಕೆ ಬರಲ್ಲ ಅಣ್ಣ, ನನಗೆ ಕಾಮಿಡಿ, ನಂಗೆ ಅವಾಗ ಕಾಮಿಡಿ ಪಾತ್ರ ನಾನು ಮಾಡಿರಲಿಲ್ಲ, ಬರಲ್ಲ ಅಣ್ಣ ಅಂತದೆ. ಬಾಮ್ಮ ಅದೇನು ದೊಡ್ಡ ಇದ ಅಂತಂದ್ಬಿಟ್ಟು ಎಲ್ಲಿ ಡೈಲಾಗ್ ಹೇಳು ಅಂದವು. ಹೇಳಿದ್ರೆ ಆಮೇಲೆ ಹೇಳ್ದ, ಸರಿಯಾಗಿ ಹೇಳ್ತಿದ್ದೀಯಲ್ಲ ಬಂದ್ಬಿಡುತ್ತೆ ಮಾಡಮ್ಮ ಅಂತ. ಆಮೇಲೆ ಹೇಳೋರು, ಈ ಒಂದು ಶಾರ್ಟ್ ಚೆನ್ನಾಗಿ ಮಾಡಿದ್ವಿ ಅಂತ. ಏನು ಎಲ್ಲರೂ ಕ್ಲಾಪ್ಸ್ ಹೊಡಿತಾರೆ ಅಂತ ಅಂದಾಗ ನಮ್ಮ ತಲೆಗೆ ಹೋಗಿರುತ್ತಲ್ವ, ನಾನು ಚೆನ್ನಾಗಿ ಮಾಡಿಬಿಟ್ಟೆ ಅಂತ. ನೆಕ್ಸ್ಟ್ ಶಾರ್ಟೇನೆ ತಪ್ಪು ಮಾಡಿರ್ತೀವಿ ಗೊತ್ತಾ. ನೆಕ್ಸ್ಟು ಅದೇ ಹೇಳಿದ್ರು, ಅದನ್ನು ಮಾತ್ರ ತಲೆಗೆ ಹೋಗಬಾರ್ದು. ನಾವು ತುಂಬ ಚೆನ್ನಾಗಿ ಮಾಡಿಬಿಟ್ವಿ ಇದರಲ್ಲಿ, ನನ್ನನ್ನು ಮೀರ್ಸೋರಿಲ್ಲ ಅಂತ ನೆಕ್ಸ್ಟ್ ಮೂಮೆಂಟೇ ಬೀಳುತ್ತೆ ನೋಡೋದು. ಅದನ್ನು ಮಾತ್ರ ಅದನ್ನೆಲ್ಲ ಹೇಳ್ಕೊಡೋರು ಗೊತ್ತಾ. ಸೊ ಹಾಗೆ ತಿದ್ದಿ ಹೇಳಿದ್ರು ತುಂಬ. ಈವನ್ ಲೋಕೇಶ್ ಅವ್ರು ಕೂಡ ನಮಗೇನು ಆ ಥರ ಹೇಳ್ಕೊಟ್ಟಿಲ್ಲ, ಸುಮ್ಮನೆ ಅದು ಹೇಳ್ಕೊಡೋದಲ್ಲಮ್ಮ ನೀನು ಮಾಡಬೇಕು ಅಷ್ಟೇ, ಮಾಡು ಅಂತ ಅನ್ನೋರು. ಲೋಕೇಶ್ ಅವ್ರು ನಿಮ್ಗೇನೋ ಹೇಳ್ಕೊಡ್ಲಿಲ್ಲ, ಸ್ವಲ್ಪ ಭಯ ಇತ್ತು ಏನೋ. ಆದರೆ ಅವ್ರ ಮಕ್ಕಳಿಗೆ ಸೃಜನ್ ಲೋಕೇಶ್ಗೆ ಮತ್ತು ಪೂಜಾ ಲೋಕೇಶ್ ಅವರಿಗೆ ಯಾವ ರೀತಿ ಮಾರ್ಗದರ್ಶನ ಕೊಟ್ಟರು? ಅವ್ರು ಮಾರ್ಗದರ್ಶನ ಅಂತಂದರೆ ಆ್ಯಕ್ಟಿಂಗ್ ಈ ಥರ ಮಾಡಬೇಕು ಅಂತ ಹೇಳ್ಕೊಟ್ಟಿಲ್ಲ. ಅವರು ಅಷ್ಟೇ, ನಾವು ಆರ್ಟಿಸ್ಟ್ ಆಗಬೇಕು ಅಂತಂದರೆ ಒಂದು ಪೇಪರ್ ಕೊಟ್ಟರು. ಪೇಪರ್ ಇದನ್ನು ಓದಿ ಇಷ್ಟು ಸಮಯ ಕೊಡ್ತೀನಿ, ಅದರಲ್ಲಿ ನೀವು ಬಹ್ಯಾಟ್ ಮಾಡಬೇಕು, ಅದನ್ನು
ಬಹ್ಯಾಟ್ ಮಾಡಬೇಕು ಮತ್ತು ಭಾಷೆ ಹೇಗಿರುತ್ತೆ ಅಂತ ನೋಡಬೇಕು ಅಂತ ಅಂದ್ಬಿಟ್ಟು ಆ ಪೇಪರಲ್ಲಿ ಕೊಟ್ಟು ಅದು ಏನು ಸಮಯ ಕೊಟ್ಟಿರ್ತಾರೋ ಅದ್ರಲ್ಲಿ ಸರಿಯಾಗಿ ಹೇಳ್ತಾರಾ ಮಾಡ್ತಾರಾ ಭಾಷೆ ಶುದ್ಧವಾಗಿದೆಯಾ ಅದನ್ನು ಹೇಳ್ಕೊಟ್ರು ಅವರು. ಅದನ್ನು ಹೇಳ್ಕೊಟ್ರು. ಅವ್ರೇನು ಆ್ಯಕ್ಟಿಂಗ್ ಯಾವತ್ತೂ ಹೇಳ್ಕೊಟ್ಟಿಲ್ಲ. ಮತ್ತು ನೀವು ಆರ್ಟಿಸ್ಟ್ ಆಗಬೇಕು ಅಂದರೆ ನಾಟಕಕ್ಕೆ ಹೋಗಿ, ಯಾವುದಾದ್ರು ನಾಟಕಗಳು ಮಾಡಿ ಆಮೇಲೆ ಅಂತ. ನನ್ನ ಮಗಳದ್ದು ಬಿಡಿ, ಅವರ ತಂದೆ ಹೆಸರನ್ನ ಹಾಗೆ ಉಳಿಸ್ಬಿಟ್ಲು. ಅವ್ರು ತಮಿಳು ಇದರಲ್ಲೆಲ್ಲ ಅವಳು ಇನ್ನೂ ನೆನೆಸ್ಕೋತಾರೆ. ಖುಷ್ಬು ಜೊತೆಲಿ ಮಾಡಿದ್ದು, ರಾಧಿಕಾ ಅವರೊಟ್ಟಿಗೆ ಮಾಡಿದ್ದು ಎಲ್ಲನೂ. ತುಂಬ ಒಳ್ಳೆ ಕಲಾವಿದೆ ಅವಳು, ನನ್ನ ಮಗಳು. ನನಗಿಂತ ಒಳ್ಳೆ ಕಲಾವಿದೆ. ನಾನು ಮಾತಾಡ್ತಾ ಇದ್ದರೆ ಅವಳು ನನಗೆ ಬೈತಾಳೆ. ಏನೋ ಡೈಲಾಗ್ ಅವಳ ಡೈರೆಕ್ಷನಲ್ಲಿ ಒಂದು ಯಾವುದು ಕ್ಷಮಾ ಅಂತ ಒಂದು ಮಾಡಿದ್ವಿ. ಅದ್ರಲ್ಲಿ ಹೇಳಿದರೆ, ಅಮ್ಮ ದಯವಿಟ್ಟು ಇದರಲ್ಲಿ ಇರೋದು ಒಂದಾದರೂ ಡೈಲಾಗ್ ಹೇಳಮ್ಮ. ನಾನೇನು ಮಾಡ್ತೀನಿ, ಆ ಸಂದರ್ಭಕ್ಕೆ ತಕ್ಕ ಹಾಗೆ ಏನಾದರೂ ಸೇರಿಸ್ಕೊಂಡು ಹೇಳ್ತೀನಿ. ಅವಳು, ಅಮ್ಮ ಇದರಲ್ಲಿರೋದು ಒಂದಾದರೂ ಹೇಳಮ್ಮ ಅದು ಆ ಥರ. ಬಟ್ ಅವಳು ಅಷ್ಟೇ. ನನ್ನ ಮಗನ ಆ್ಯಕ್ಟಿಂಗು ಮಾಡ್ತಾನೆ ಚೆನ್ನಾಗಿ. ಇವಾಗ ಅಂತೂ ಚೆನ್ನಾಗೇ ಮಾಡ್ತಾನೆ, ತುಂಬ ಚೆಂದ ಕಾಣಿಸ್ತಾನೆ ನನ್ನ ಮಗ. ಭಾಳ ಖುಷಿಯಾಗುತ್ತೆ. ಒಂದು ಇದು ನೋಡಿದ್ರೆ ನೀವು ಎಲ್ಲಿದ್ದೆ ಇಲ್ಲಿ ತನಕ ಅದು ಅಥವಾ ಹ್ಯಾಪಿ ಜರ್ನಿ. ಅವರು ನಿಮ್ಮ ಹಾಗೆ ಅನ್ಸುತ್ತೆ, ತುಂಬ ಸರಳವಾಗಿ ಮಾಡ್ತಾ ಹೋಗ್ತಾರೆ ಅಭಿನಯ ಅಂತ ಅನ್ಸುತ್ತೆ. ಹೌದು. ಬಹುಶಃ ಸಹಜತೆ ಲೋಕೇಶ್ ಸರ್ ಮತ್ತೆ ನಿಮ್ಮ ಕಡೆಯಿಂದ ಬಂದಿರ್ಬೋದು ಅನ್ಸುತ್ತೆ, ಅಥವಾ ಅವ್ರ ಅಜ್ಜನ ಕಡೆಯಿಂದ. ಅವರು ತುಂಬ ಸಹಜವಾಗಿ ಮಾಡ್ತಾಯಿದ್ರು, ಆ್ಯಕ್ಟಿಂಗ್ ಮಾಡ್ತಾ ಇರಲಿಲ್ಲ ಅಂದರೆ ತುಂಬ. ಬಟ್ ಆ ಕಾಲಕ್ಕೆ ಅದು ನಮಗೆ ಇವಾಗ ನೋಡಿದ್ರೆ ಒಂಥರ ಏನು ಮಾತೆ ಹೇಳು ಮಾತೆ, ಓಹೋ ಹೌದೇ ಆಯ್ತಾಯ್ತಾಯಿತು ಅಂತ ಆ ಥರದ್ದೆಲ್ಲ ರಿಪೀಟ್ ಮಾಡ್ತಾ ಇರೋದು ಡೈಲಾಗನ್ನು. ಅದೆಲ್ಲ ಇರುತ್ತಲ್ಲ, ಆಗಿನ ಕಾಲಕ್ಕೆ ಅದೇ ಇತ್ತು ಅನಿಸುತ್ತೆ, ಆ ಟ್ರೆಂಡ್ ಇತ್ತು. ಇವಾಗ ಹೀಗಾಗಿ ತುಂಬ ಸಹಜವಾಗಿರೋದೇ ಅಭಿನಯ ಅಂತ ಆಗುತ್ತೆ. ಇನ್ನೊಬ್ಬರು ಅಭಿನಯನೇ ಮಾಡಬಾರ್ದು, ಅಭಿನಯನೇ ಮಾಡಬಾರ್ದು ಅಂತ ಅದು ಆ ಥರ ಹೇಳ್ತಾರೆ. ನೀವೇನು ಮಾಡ್ತೀರಾ ಅಂತ. ಎಷ್ಟೋ ಜನಕ್ಕೆ ನಾನು ಇಷ್ಟ ಆಗಿದ್ದೀನಿ, ಎಷ್ಟೋ ಜನಕ್ಕೆ ಇಷ್ಟ ಆಗದೆ ಇರ್ಬೋದು, ಅದೇನು ಮಾಡೋಕ್ಕಾಗಲ್ಲ ಅಲ್ವಾ ಅದು. ಸೊ ಅಭಿನಯನೇ ಮಾಡಬಾರ್ದು, ತುಂಬ ಸಹಜವಾಗಿರಬೇಕು ಅಂತ ಹೇಳ್ತಾರೆ. ಆ ವಿಷಯದಲ್ಲೆಲ್ಲ ನನಗೆ ತುಂಬ ಒಳ್ಳೆಯ ಇದು ಅಂದರೆ ವೈಶಾಲಿ. ಅವಳದು ಗೂಡಿಂದ ಅವಳು ಮೊದಲನೇ ಒಂದು ಫೋಟೋ ಎಂಥದಪ್ಪ ಹೇಳ್ತಾರೆ ಅದಕ್ಕೆ, ಸುಧಾದಲ್ಲಿ ಬರ್ತಾಯಿತ್ತು ಫೋಟೋ ಕಾಮಿಕ್ಸ್. ಅದರಲ್ಲಿ ಕೂಡ ಅವಳು ಮಾಡಿದ್ಲು, ಫೋಟೋ ತೆಗೆದು. ಅದರಲ್ಲೂ ಕೂಡ ನಾನು ಮಾಡಿದ್ದೀನಿ ಅವಳ ಡೈರೆಕ್ಷನಲ್ಲಿ. ಗೂಡಿಂದ ಗಗನಕ್ಕೆ ಫಸ್ಟು ಅವಳದು ಸೀರಿಯಲ್ಲು, ಅದರಿಂದ ಕೊನೆ ತನಕ ಮುತ್ತಿನ ತೋರಣ ತನಕನೂ ಮಾಡಿದ್ದೀನಿ. ನಿಮ್ಮಿಬ್ಬರ ಸ್ನೇಹ ಹೇಗೆ ಗಾಢವಾಗ್ತಿತ್ತು, ವೈಶಾಲಿ ಅವರು ಮತ್ತು ನೀವು? ಅವ್ರನ್ನೂ ಕೂಡ ನೀವು ಬೇಗ ಕಳ್ಕೊಂಡ್ಬಿಡ್ತೀರಿ. ಹೌದು, ಅವಳು ಕಳ್ಕೊಂಡಿದ್ದು ನನಗೆ ಲಾಸು. ಅವ್ರ ಮನೆಯವ್ರಿಗೆ ಎಷ್ಟು ಲಾಸು ಅಂತ ನಾನು ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ. ಬಟ್ ನನಗಂತೂ ತುಂಬ ಲಾಸು. ಅವಳಿದ್ದರೆ ಇನ್ನೂ ಒಳ್ಳೆ ಇದು ಮಾಡಿರೋಳು. ಆರೋಗ್ಯನೂ ಚೆನ್ನಾಗಿರ್ಬೇಕಾಗಿತ್ತು ಅವಳಿಗೆ ಪಾಪ. ಆರೋಗ್ಯ ಅದು ನಾವು ಶೂಟಿಂಗ್ ಅಂತ ಹೋದಾಗ ಬೇರೆ ಬೇರೆ ಊರುಗಳಿಗೆ ಹೋಗ್ತೀವಿ. ಅಲ್ಲಿ ನಮಗೆ ಊಟದ ವ್ಯವಸ್ಥೆ ಆಗಲಿ ಮತ್ತೊಂದಾಗಲಿ ಅವ್ರ ಮೇಲೆ ಜವಾಬ್ದಾರಿ ಜಾಸ್ತಿ ಇರೋದ್ರಿಂದ ಅವ್ರು ಕೇರ್ ತೊಗೊಳಕ್ಕಾಗಲ್ಲ. ಆರ್ಟಿಸ್ಟ್ ಕೇರ್ ತೊಗೊಂಡ್ಬಿಡ್ತಾರೆ, ಬಟ್ ಅವರು ಕೇರ್ ತೊಗೊಳಕ್ಕಾಗಲ್ಲ. ಸೊ ಹಾಗಾಗಿ ಅವಳಿಗೆ ತುಂಬ ಕಷ್ಟ ಆಯಿತು ಅಂತ ಅನಿಸುತ್ತೆ ನನಗೆ. ಅದೇ ತುಂಬಲಾರದ ನಷ್ಟ ಅಂತೆಲ್ಲ ಹೇಳ್ತಾರೆ ನೋಡಿ, ಹಾಗೆ. ವೈಯಕ್ತಿಕವಾಗಿ ನಿಮಗೆ ಕಾಡುತ್ತೆ ಅಲ್ಲ? ಇದ್ರೆ ತುಂಬ ಚೆಂದ ಕೆಲಸ ತೆಗೆಯೋಳ್ರಿ ಅವಳು. ನೀವು ನೋಡಿ ಅದು ಇದನ್ನು ಅವಳದು ಸೀರಿಯಲ್ ಯಾವುದಾದ್ರೂ ನಿಮ್ಗೆ ಸಿಕ್ಕರೆ ನೋಡಿ. ಮುತ್ತಿನ ತೋರಣ ಅದರಲ್ಲಿ 4 ಜನ ಹೆಣ್ಮಕ್ಳು, ಅದರಲ್ಲಿ ಗಂಡ ನಮ್ಮ ರವಿಯಣ್ಣ ಮಾಡಿದರು, ಕೆ ಎಸ್ ಎಲ್ ಸ್ವಾಮಿಯವರು. ಅವ್ರದ್ದು ಇದು ಕೆಲಸ ಹೊಟ್ಟೋಗುತ್ತೆ. ಇವಳು ಹೋಗ್ಬಿಟ್ಟು ಹೆಂಡತಿ ಹೋಗ್ಬಿಟ್ಟು ನನ್ನ ಗಂಡನ ಕೆಲಸದಿಂದ ತೆಗಿಬೇಡಿ, ಕಣ್ಣಲ್ಲಿ ನೀರು ತುಂಬ್ಕೊಂಡಿರ್ಬೇಕು, ಕೆಳಗೆ ಬೀಳಬಾರ್ದು, ಆ ಥರ. ಸೊ ಆ ಥರದ್ದೆಲ್ಲ ಎಷ್ಟು ಚೆಂದ ಮಾಡಿಸಿದ್ಲು ಅಂತಂದರೆ ಆ ಪಾತ್ರ. ಕೆ ಎಸ್ ಎಲ್ ಸ್ವಾಮಿ ಅವ್ರ ಜೊತೆ ಕಾಂಬಿನೇಷನ್. ಹೌದು, ಕಾಂಬಿನೇಷನ್ ಇರುತ್ತೆ, ತುಂಬ ಚೆನ್ನಾಗಿತ್ತು. ನಾನು ಅದೇ ಇನ್ಯಾರು ಬರ್ತಾರೆ ಆ ಥರ. ಕೆ ಎಸ್ ಎಲ್ ಸ್ವಾಮಿ ಅವರು ಯಾವ ಥರ ನಟರು? ಅವ್ರನ್ನ ನಿರ್ದೇಶಕರಾಗಿ ಒಪ್ಕೊಳ್ತಿರೋ ನಟನಾಗಿ? ಇಲ್ಲ, ನಟನಾಗಿ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು, ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಅವರು. ಮತ್ತು ನಿರ್ದೇಶನ ಕೂಡ ತುಂಬ ಒಳ್ಳೊಳ್ಳೆ ಫಿಲ್ಮ್ಸ್ ಮಾಡಿದಾರಲ್ಲ, ಗಾಂಧಿನಗರ ಅದು ಇದು, ಮಲೆಯ ಮಾರುತ, ಪಾಪ ಮಿಥಿಲೆಯ ಸೀತೆಯರು ಅವರು ಅಲ್ವಾ ಡೈರೆಕ್ಟ್ರು ಅವರು. ತುಂಬ ಚೆನ್ನಾಗಿ ಮಾಡ್ತಾರೆ. ನಮಗಂತೂ ನನ್ನ ಫ್ಯಾಮಿಲಿ, ನನ್ನ ಅಣ್ಣ ಸ್ವಂತ ಅಣ್ಣನೇ ಹೋದಂಗೆ ಒಂಥರ. ಅವರೆಲ್ಲ ಹೇಗಿದ್ರು ಅಂದರೆ ಒಂದು ಪುಸ್ತಕ ಇದ್ದಂಗೆ, ಒಂದು ಭಂಡಾರ, ಆ ಥರ ಎನ್ಸೈಕ್ಲೋಪೀಡಿಯಾ ಅಂತಾರಲ್ಲ
ವಿಶ್ವಕೋಶ. ಆ ಥರ ಹ್ಮ್. ಆ ಥರ ಅವ್ರದ್ದು ಸಿನಿಮಾದ ಯಾವುದೇ ಕೇಳಿದ್ರು ಹೇಳ್ತಾಯಿದ್ರು, ಪಟ್ ಅಂತ ಹೇಳ್ತಿದ್ರು. ಅವರೊಬ್ಬರು ಹಿರಣ್ಯ ಅವರೊಬ್ಬರು ಹೇಳ್ತಾಯಿದ್ರು ನಾಟಕದ ಬಗ್ಗೆ ಎಲ್ಲ ಕೇಳಿದಾಗ. ಸೊ ಇವಾಗ ಅದೇ ಇಬ್ಬರು ಹೊಟ್ಟೋದ್ರು, ನನಗೆ ಯಾರೂ ಗತಿನೇ ಇಲ್ಲ.